ಇವತ್ತಿನ ವಿಡಿಯೋದಲ್ಲಿ ಬೆಲ್ಲ ಚೀಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕೃಷ್ಣ ಪರಮಾತ್ಮನಿಗೆ ತುಂಬ ಪ್ರಿಯವಾದ ತಿಂಡಿ ಇದು. ಯಶೋಧ ತಾಯಿ ಮಗನಿಗೆ ಆಟ ಆಡಲಿಕ್ಕೆ ಈ ಥರ ಬೆಲ್ಲದಲ್ಲಿ ಉಂಡೆ ಮಾಡಿ ಕೊಡ್ತಾ ಇದ್ಲಂತೆ. ಕೃಷ್ಣ ಲೀಲೆಯಲ್ಲಿ ಎಷ್ಟೋ ಕತೆಗಳಲ್ಲಿ ವಿವರಿಸಿದ್ದಾರೆ. ಕೃಷ್ಣ ಆಟ ಆಡಬೇಕಾದ್ರೆ ಮಣ್ಣು ಅದು ಇದು ತಿನ್ನಬಾರ್ದು, ಹಂಗೆ ತಿಂದರೂ ಕೂಡ ಈ ಥರ ಸಿಹಿ ಪದಾರ್ಥನೇ ಹೋಗಲಿ ಅಂತ ಗೋಲಿ ಆಕಾರದಲ್ಲಿ ಮಾಡಿ ಕೊಡ್ತಾ ಇದ್ಲಂತೆ ಆಟ ಆಡಲಿಕ್ಕೆ. ಅದಕ್ಕೋಸ್ಕರನೇ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಎಲ್ಲರೂ ಚೀಡೆ ಮಾಡೋದು. ಅದನ್ನೇ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಅಳತೆ ಬಂದು 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ರೆಡಿಮೇಡ್ ಅಕ್ಕಿ ಹಿಟ್ಟಾರು ತೊಗೋಬೋದು, ಇಲ್ಲ ಬೀಸಿಸ್ಕೊಂಡು ನೀವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಫಸ್ಟು ಹುರ್ಕೋಬೇಕು. 2 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡು ಹುರಿದಿದ್ದೀನಿ. ಎಲ್ಲಿವರೆಗೂ ಹುರಿಬೇಕು ಅಂದರೆ ಕೈ ಬಿಸಿ ತಾಗೋವರೆಗೂ ಹುರಿದ್ಬಿಟ್ಟು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 1.5 ಗ್ಲಾಸು ಬೆಲ್ಲದ ಪುಡಿ ಬೇಕಾಗುತ್ತೆ. ಉಂಡೆ ಬೆಲ್ಲನ ಕುಟ್ಬಿಟ್ಟಾರು ತೊಗೋಬೋದು, ರೆಡಿಮೇಡ್ ಬೆಲ್ಲದ ಪೌಡ್ರು ಕೂಡ ನೀವು ಬಳಸ್ಕೋಬೋದು. ಘಮಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಒಲೆ ಮೇಲೆ ಇಡಿ. ಇದಕ್ಕೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಒಂದೆಳೆ ಪಾಕ ನಾವು ಜಾಮೂನ್ಗೆ ಬೇರೆ ಸ್ವೀಟ್ಗೆಲ್ಲ ಮಾಡ್ತೀವಲ್ಲ ಆ ಥರ ಏನೂ ಬೇಡ. ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ ಮೇಲೆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು. ತೆಂಗಿನಕಾಯಿ ತುರಿ ಸೇರಿಸ್ಕೋತೀನಿ ಅನ್ನೋರಾದರೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆಮೇಲೆ ಸೇರಿಸ್ಕೋಬೇಕಾಗತ್ತೆ. ಎಳ್ಳು ಕೂಡ ಹಾಕೋಬೋದು ರುಚಿಗೆ. ನಾನು ತೆಂಗಿನಕಾಯಿ ಆಗಲಿ ಎಳ್ಳಾಗಲಿ ಸೇರಿಸ್ತಾ ಇಲ್ಲ. ಬಟ್ ನೀವು ತೆಂಗಿನಕಾಯಿ ಸೇರಿಸ್ತೀನಿ ಅನ್ನೋ ಪಕ್ಷದಲ್ಲಿ ಡೆಫಿನೆಟಾಗಿ ಹುರಿದ್ಬಿಟ್ಟು ಹಾಕಬೇಕು. ಆಮೇಲೆ ಬೆಣ್ಣೆ ಸೇರಿಸ್ಕೋಬೇಕು, ಸ್ವಲ್ಪ ಗಟ್ಟಿ ಬರೋದಕ್ಕೆ, ಕ್ರಿಸ್ಪಿನೆಸ್ ಬರೋದಕ್ಕೆ. 2 ಗ್ಲಾಸ್ಗೆ ನಾನು 2 ಟೀ ಸ್ಪೂನಷ್ಟು ಬೆಣ್ಣೆ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಕರಗಿಸಿದ್ದೀವಲ್ಲ ಅದನ್ನು ಶೋಧಿಸ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಚಿಕ್ಕದಾಗಿ ಗೋಲಿ ಆಕಾರಕ್ಕೆ ಉಂಡೆ ಮಾಡ್ಕೋಬೇಕು. ನೀವು ಉಂಡೆ ರೆಡಿ ಮಾಡೋಕೊಳ್ಳೋ ಅಷ್ಟೊತ್ತಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ. ಇದು 2 ಕೈಲೂ ನೀವು ಲಾಡು ಇದು ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಒಂದೇ ಕೈಲೂ ಕೂಡ ಈ ಥರ ಉಂಡೆಗಳನ್ನ ಮಾಡ್ಕೋಬೋದು. ಎಷ್ಟು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ. ಗೋಲಿ ಯಾವ ಸೈಜ್ಗಿರುತ್ತೆ ನೋಡಿ ಅದೇ ಸೈಜ್ಗಿದ್ದರೆ ಚೀಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಸತಿ ಸಿಡಿಯೋ ಚಾನ್ಸಸ್ ಜಾಸ್ತಿ ಎಣ್ಣೆಲಿ ಹಾಕಿದಾಗ. ಅದು ಸಿಡಿಬಾರ್ದು ಅನ್ನೋ ಕಾರಣಕ್ಕೆ ಟೂತ್ ಪಿಕ್ ತೊಗೊಂಡು ಎಲ್ಲಾದ್ರ ಮೇಲೆ ಒಂದೊಂದು ಡಾಟ್ ಥರ ಚುಚ್ಚಿದ್ರೆ ಸಿಡಿಯೋದಿಲ್ಲ. ಮುನ್ನೆಚ್ಚರಿಕೆಗೋಸ್ಕರ ನಾವು ಥರ ಚುಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಲ್ರೆಡಿ ಬೆಲ್ಲದ ಕಲರ್ ಬ್ರೌನ್ ಇರುತ್ತಲ್ವ, ನಮಗೆ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅಂದರೆ ಸ್ವಲ್ಪ ಬಿರುಕು ಬರುತ್ತೆ. ಎಲ್ಲ ಉಂಡೆಗಳಲ್ಲೂ ಡೆಫಿನೆಟಾಗಿ ಬಿರುಕು ಬರುತ್ತೆ. ಅಯ್ಯೋ ಇದೇನಪ್ಪ ಹಿಂಗೆ ಬಿರುಕು ಬಂದುಬಿಟ್ಟಿದೆ ಅನ್ಕೋಬೇಡಿ. ಬೆಲ್ಲದ ಚೀಡೆ ಬರೋದೇ ಹಾಗೆ. ನೀವು ಅದಕ್ಕೆ ಜೊತೆಗೆ ಬಿರುಕು ಬರಲೇಬಾರ್ದು, ನೈಸಾಗಿರಬೇಕು ಅಂದರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಸೇರಿಸ್ಕೋಬೋದು. ಬಟ್ ಅಥೆಂಟಿಕ್ಕಾಗಿ ಮಾಡೋದು ಬರೀ ಅಕ್ಕಿ ಹಿಟ್ಟಿಂದ. ಅದು ಸ್ವಲ್ಪ ತಣ್ಣಗಾದಮೇಲೆ ಗೋಲಿ ಥರ ಟಣ್ ಅಂತ ಸೌಂಡ್ ಬರುತ್ತೆ ಕೆಳಗಡೆ ಹಾಕಿದಾಗ. ಆ ಥರ ಗಟ್ಟಿ ಇರುತ್ತೆ ಅಂತ ಅರ್ಥ. ಆಮೇಲೆ ಲಿಟ್ರಲಿ ಗೋಲಿ ಟಣ್ ಅಂತ ಸೌಂಡ್ ಬರುತ್ತೆ ಅಂತ ಅಂದ್ಕೋಬೇಡಿ, ಅಷ್ಟು ಗಟ್ಟಿ ಇರುತ್ತೆ ಅಂತ ಅರ್ಥ. ಈ ಥರ ಡೆಫಿನೆಟಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೀವಿ ನಾವು. ಸೊ ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳು ಕೇಳಿದಾಗ ಖಂಡಿತ ನೀವು ಟ್ರೈ ಮಾಡಿ ಮಾಡಿಕೊಡಿ.